ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಸೊ ಈ ಟೈಮಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೋಸ್ಕರನೇ ರಾತ್ರಿ ಹೊತ್ತು ಆರಾಮಾಗಿ ಮಾಡೋಣ ಚಿಲ್ಲಾಗಿ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಹೊಸ ಸ್ಟಾಕ್ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ. ಬರ್ಡ್ಸಲ್ಲಿ ಒಳ್ಳೆ ಕಲರೇಷನ್ ಬರ್ಡ್ಸ್ ಇದೆ, ನಾರ್ಮಲ್ ಬರ್ಡ್ಸ್ ಇದೆ, ಎಲ್ಲ ಬರ್ಡ್ಸ್ ಕೂಡ ಇದೆ, ಕಾಕ್ಟೇಲ್ಸ್ ಕೂಡ ಇದೆ. ಸೊ ಹಾಗಾಗಿ ಒಂದು ಒಳ್ಳೆ ಸ್ಟಾಕ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳ್ಳೆ ಆಫರ್ ಪ್ರೈಸ್ ಕೂಡ ಅನೌನ್ಸ್ ಮಾಡ್ತಾಯಿದ್ದೀನಿ. ಬರೀ 999ಗೆ ನಾನು ಸ್ಮಾಲ್ ಕನ್ನರ್ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ನ ನಾನು ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಬನ್ನಿ ವೀಡಿಯೋನ ಕಂಪ್ಲೀಟಾಗಿ ನೋಡೋಣ. ಆ್ಯಂಡ್ ಇವತ್ತು ನೈಟು ಆರಾಮಾಗಿ ಕೂತ್ಕೊಂಡು ಫೀಡ್ ಕೂಡ ಮಾಡಿಸ್ತೀನಿ ಬರ್ಡ್ಸ್ಗೆ. ಸೊ ಅದು ಕೂಡ ನೀವು ನೋಡಿ ಎಂಜಾಯ್ ಮಾಡ್ಬೋದು, ಓಕೆನಾ? ಸೊ ವೀಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಶೋ ಮಾಡೋಣ ಬನ್ನಿ. ಸೊ ಮೊದಲಿಗೆ ನೀವು ನೋಡ್ತಾ ಇರ್ಬೋದು, ಒಂದು ಬ್ರ್ಯಾಂಡಿಂಗ್ ಮಾಡಿದ್ದೀನಿ. ಅಂದರೆ ಮುಂಚೆ ನಾನು ಈ ಥರ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾಯಿದ್ದೆ. ಅಂದರೆ ಕಾಕ್ಟೈಲ್ ಬಗ್ಗೆ, ನಿಮ್ಮ ಫಸ್ಟ್ ಬರ್ಡ್ಸ್ ಅಂದರೆ ಯಾವ ರೀತಿ ಇರುತ್ತೆ, ಆ್ಯಂಡ್ 4 ಟಿಪ್ಸ್ ಟು ಕೀಪ್ ಯುವರ್ ಬರ್ಡ್ಸ್ ವಾರ್ಮ್ ಡ್ಯೂರಿಂಗ್ ವಿಂಟರ್ ಅಂತ ಹೇಳಿ, ಆಮೇಲೆ ಮಾಂಕ್ ಪ್ಯಾಕೇಜ್ ಬಗ್ಗೆ, ಸನ್ಕಾನಸ್ ಬಗ್ಗೆ ಪ್ರತಿಯೊಂದು ಕೂಡ ಈ ರೀತಿಯಾಗಿ ನಾನು ಮಾಡ್ತಿದ್ದೆ. ಸೊ ಅದನ್ನೇ ಇವಾಗ ಪೋಸ್ಟ್ ಥರ ಮಾಡಿ ನಾನು ಕಂಪ್ಲೀಟಾಗಿ ಪೇಸ್ಟ್ ಮಾಡಿದ್ದೀನಿ. ಸೊ ಯಾರಾದರೂ ಬಂದರೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ನೋಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ, ಓಕೆ? ಸೊ ಒಳಗಡೆ ಬರ್ಡ್ಸ್ನ ತೋರಿಸ್ತೀನಿ ಬನ್ನಿ ಒಂದೊಂದನ್ನು. ಆ್ಯಂಡ್ ಹ್ಯಾಂಡ್ ಫೀಡಿಂಗ್ ಕೂಡ ಈಗ ಮಾಡೋಣ. ಸೊ ಒಳಗಡೆ ಎಂಟ್ರಾದಾಗ ನಾನು ಹೇಳ್ತಾ ಇದ್ದೀನಿ, ಇದು ಮೊದಲನೇ ಸ್ಟೇಜು, 2ನೇ ಸ್ಟೇಜು ಆ್ಯಂಡ್ ಲಾಸ್ಟು 3ನೇ ಸ್ಟೇಜ್ ಅಂತೇಳಿ. ಅಂದರೆ ತುಂಬ ದೊಡ್ಡದಾದ ಮೇಲೆ ಆ ಸ್ಟೇಜಲ್ಲಿ ಇಡ್ತೀವಿ ಬರ್ಡ್ನ, ಓಕೆ? ಸೊ ಇವಾಗ ಮೊದಲನೇ ಸ್ಟೇಜ್ ಬರ್ಡ್ಸ್ನ ನೋಡ್ಬಿಡೋಣ ಫಸ್ಟು. ಆ್ಯಂಡ್ ಆಫರ್ ಪ್ರೈಸ್ ಕೂಡ ನಾನು ಅನೌನ್ಸ್ ಮಾಡ್ತೀನಿ. ಸೊ ಟೆಂಪ್ರೇಚರ್ ನೋಡ್ತಾ ಇರ್ಬೋದು, 29 ಇದೆ, ಬಿಕಾಸ್ ಬರ್ಡ್ಸ್ ಇದೆ ಒಳಗಡೆ ಅಂತ ಹೇಳಿ. ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾಕ್ಟೈಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಾಕ್ಟೈಲ್ ಅಂದರೆ. ಇದು ಹ್ಯಾಂಡ್ ಫೀಡಿಂಗ್ ಚಿಕ್ಕು ತುಂಬಾ ಚೆನ್ನಾಗಿದೆ, ಗ್ರೇ ಕಲರ್ ಕಾಕ್ಟೈಲು. ಆ್ಯಂಡ್ ಇದು ಲುಟಿನೋ ಕಾಕ್ಟೈಲು, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬುಕ್ ಮಾಡಿದ್ದಾರೆ ಒಬ್ಬರು, ನೋಡಬೇಕು, ಅವ್ರು ಕನ್ಫರ್ಮ್ ಮಾಡಿಲ್ಲ ಅಂದರೆ ಇದು ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಸನ್ಕಾನಸ್ ಅವೈಲೇಬಲ್ ಇದೆ, ಹ್ಯಾಂಡ್ ಫೀಡಿಂಗ್ ಚಿಕ್ಸು. ಬೇಕಾದರೆ ಬುಕ್ ಮಾಡಿಕೊಂಡು ಹ್ಯಾಂಡ್ ಟೈಮ್ ಬೇಕಾದ್ರೂ ಮಾಡಿಕೊಡ್ತೀವಿ. ಸ್ವಲ್ಪ ರೆಡ್ಡಿಶ್ ಜಾಸ್ತಿ ಇದೆ ಇದರಲ್ಲಿ, ಸೊ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಕಲರೇಷನ್ಸ್ ಎಲ್ಲ ನೋಡ್ತಾ ಇರ್ಬೋದೆಲ್ಲ ಓಪನ್ ಆಗ್ತಾ ಇದೆ ಹಾಗೆ. ಆ್ಯಂಡ್ ಈ ರೀತಿ ಪೇಪರ್ನ ನಾವೇನಕ್ಕೆ ಈ ಥರ ಹಾಕಿರ್ತೀವಿ ಅಂತಂದರೆ, ಒಂದು ವಾರ್ಮ್ ಕ್ರಿಯೇಟ್ ಮಾಡೋದಕ್ಕೆ, ಜೊತೆಯಲ್ಲಿ ಪಾಟಿ ಏನಾದರೂ ಮಾಡ್ಕೊತು ಅಂತ ಹೇಳಿದ್ರೆ ಅದರಲ್ಲೇ ಅದು ಸ್ಟೋರ್ ಆಗೋದಕ್ಕೆ. ಇನ್ನೊಂದು ಸನ್ಕೋನ ನಾವು ನೋಡ್ತಾ ಇರ್ಬೋದು, ಇದು ಕೂಡ ಅವೈಲೇಬಲ್ ಇದೆ, ಸನ್ಕೋನ ಹ್ಯಾಂಡ್ ಫೀಡಿಂಗ್ ಚಿಕ್, ಓಕೆ? ಇದು ಅವೈಲೇಬಲ್ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇದಂತೂ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತು. ಸೊ ಇಷ್ಟು ಬಂದು ಅವೈಲೇಬಲ್ ಇದೆ. ಈಗ ಆಫರ್ ಪ್ರೈಸ್ ಅಂತ ಚಿಕ್ಸ್ನ ನಾನು ತೋರಿಸ್ತೀನಿ ಬನ್ನಿ. ಇವಾಗ ನೋಡ್ತಾ ಇದ್ದೀರಾ, ಸೂಪರ್ ಆಗಿರೋ, ಎಕ್ಸಲೆಂಟ್ ಆಗಿರೋ ಚಿಕ್ಸು, ಸಕ್ಕತ್ತಾಗಿದೆ, ನೋಡ್ಬೋದು ನೀವು. ಇದು ಬಂದು ಎಲ್ಲ ಸ್ಮಾಲ್ ಕನ್ಯೂರ್ ವೆರೈಟೀಸು, ಯೆಲ್ಲೋ ಸೈಡ್ ಕನ್ಯೂರ್ ಇದೆ, ಪೈನಾಪಲ್ ಕನ್ಯೂರ್ಸ್ ಇದೆ, ಬ್ಲೂ ಸೀರೀಸ್ ಇದೆ, ಎಲ್ಲನೂ ಸ್ಮಾಲ್ ಕನ್ಯೂರ್ಸು. ಇದೆಲ್ಲನೂ ಅಷ್ಟೇ ಒಂದೊಂದು ಬರ್ಡ್ಗೆ 999 ರುಪೀಸ್ಗೆ ನಾನು ಕೊಡ್ತಾಯಿದ್ದೀನಿ, ಓಕೆನಾ? ಮಾರ್ಕೆಟಲ್ಲಿ ಯಾರು ಈ ಪ್ರೈಸ್ಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ 999 ರುಪೀಸ್ಗೆ ನಾನು ಕೊಡ್ತಾಯಿದ್ದೀನಿ ಒಂದೊಂದು ಬರ್ಡ್ನ ಈ ಸ್ಟೇಜಲ್ಲಿ ತೊಗೊಂಡ್ರೆ. ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸ್ಟೇಜ್ ಅಂದರೆ ಒಂದು 1200, 1300, 1500 ಅಂತ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತೀವಿ. ಬಿಕಾಸ್ ನಾವು ಪ್ರತಿದಿನ ಅದಕ್ಕೆ ಟೈಮ್ ಕೊಡ್ತೀವಿ, ಹ್ಯಾಂಡ್ ಫೀಡ್ ಮಾಡ್ತೀವಿ, ಓಕೆನಾ? ಆ್ಯಂಡ್ ಕಾಕ್ಟೇಲ್ಸ್ ಕೂಡ ನೀವು ನೋಡ್ಬೋದು. ಇದು ಪೈಡ್ ವೆರೈಟಿ, ಪೈಡ್ ಇದು ಆಲ್ಬಿನೋ ಸೀರೀಸಲ್ಲಿ ಪೈಡ್ ಇದು. ಆ್ಯಂಡ್ ಇದು ಅಷ್ಟೇ ಆಲ್ಬಿನೋ ಸೀರೀಸಲ್ಲಿ ಪರ್ಲ್ ಇದು, ಓಕೆ? ಸಕ್ಕತ್ತಾಗಿದೆ ಕಲರ್ಸ್ ಮಾತ್ರ, ಎರಡು ತುಂಬ ಚೆನ್ನಾಗಿ ಬರುತ್ತೆ. ಕಾಕ್ಟೇಲ್ಸು ಅಷ್ಟೇ 1200 ರುಪೀಸ್ಗೆ ನಾವು ಈಚ್ ಕೊಡ್ತೀನಿ, 1200 ರುಪೀಸ್ ಇದು. ಬಿಕಾಸ್ ಇದೆಲ್ಲ ಆಲ್ಬಿನೋ ವೆರೈಟೀಸು. ಆಲ್ಬಿನೋ ವೆರೈಟೀಸ್ ಎಲ್ಲ 1,500 ರೂಪಾಯಿ ಕಡಿಮೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು 1200 ರೂಪಾಯಿಗೆ ನಾವು ಕೊಡ್ತಾಯಿದ್ದೀವಿ, ಓಕೆ? ನೋಡ್ತಾ ಇರ್ಬೋದು, ಎಕ್ಸಲೆಂಟ್ ಕಲರೇಷನ್, ಚೆನ್ನಾಗಿ ಬಂದಿದೆ ಬರ್ಡ್ಸ್ ಎಲ್ಲನೂ. ಇದು ಒಂದು ಒಳ್ಳೆ ಆಫರ್. ಆ್ಯಕ್ಚುಲಿ ಇದು ಒಂದು ಒಳ್ಳೆ ಆಫರು, 999 ರುಪೀಸ್ ಈಚ್ ಅಂತ ಅಂದ್ಕೊಳ್ಳಿ, ಓಕೆನಾ? ಸೊ ಆಮೇಲೆ ನಾವು ಇನ್ನೊಂದು ಸ್ಟೇಜಿಗೆ ಬರೋಣ. ಎಲ್ಲನೂ ಬರ್ಡ್ಸು ಊಟ ಮಾಡೋದಕ್ಕೆ ಕಾಯ್ತಾ ಇದೆ. ಅದಕ್ಕಿಂತ ಮುಂಚೆ ತೋರಿಸ್ಬಿಡ್ತೀನಿ ಬರ್ಡ್ನ ಕಂಪ್ಲೀಟಾಗಿ. ನೋಡಿ, ಇದೆಲ್ಲನೂ ನೋಡಿ, ಇದೆಲ್ಲನೂ ಡಬಲ್ ರೆಡ್ ಫ್ಯಾಕ್ಟರ್ಸು. ಹೆಂಗಿದೆ ಅಂದರೆ ಕಲರ್ಸು ನೆಕ್ಸ್ಟ್ ಲೆವೆಲ್ ಕಲರ್ಸು, ಪೈನಾಪಲ್ ಕಲರ್ ಡಬಲ್ ರೆಡ್ ಫ್ಯಾಕ್ಟರ್ಸು. ಆ್ಯಂಡ್ ಇದು ನೋಡ್ಬೋದು ನೀವು, ನೆಕ್ಸ್ಟ್ ಕಲರ್, ನೆಕ್ಸ್ಟ್ ಲೆವೆಲ್ ಬರುತ್ತೆ ಕಲರ್ಸ್ ಎಲ್ಲನೂ, ಅಷ್ಟು ಸಖತ್ತಾಗಿದೆ. ಆ್ಯಂಡ್ ಇದು ಅಷ್ಟೇ ನೋಡಿ, ರೆಡ್ ಫ್ಯಾಕ್ಟ್ರಿ, ಎಲ್ಲೋ ಸೈಡ್ ಕಣ್ಣೀರು, ಕಲರ್ ನೋಡಿ ಹೆಂಗಿದೆ ಅಂತ ಹೇಳಿ, ಒಂಥರ ಸಖತ್ತಾಗಿದೆ. ಬ್ಲೂ ಸೀರೀಸು ಒಂದೊಳ್ಳೆ ಫೇವ್ರೇಟ್ ಕಲರ್ ಆ್ಯಕ್ಚುಲಿ ಇದು ಬ್ಲೂ ಸೀರೀಸು. ಆ್ಯಂಡ್ ಇದು
ಗ್ರೇ ಕಾಕ್ಟೈಲ್, ನಾರ್ಮಲ್ ಲುಟಿನೋ ಗ್ರೇ ಕಾಕ್ಟೈಲ್ ಇದು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇದರ ಪ್ರೈಸಸ್ ಎಲ್ಲನೂ ನೀವು ತಗೊಳ್ಳುವಂಥ ಟೈಮಲ್ಲಿ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಏನಕ್ಕೆ ಅಂತಂದರೆ ಇದು ಆಲ್ರೆಡಿ ಸೆಲ್ಫ್ ಫೀಡಿಂಗ್ ಸ್ಟೇಜಲ್ಲಿದೆ. ಸೊ ಹಾಗಾಗಿ ನಾನು ದಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಆ್ಯಂಡ್ ಇವಾಗ ಇಲ್ಲಿಗೆ ಬರೋಣ. ನೋಡ್ತಾ ಇದ್ದೀರಾ ಹೆಂಗಿದೆ ಅಂದರೆ ಕಲರ್ಸ್ಗಳು ಸೂಪರ್. ನಮ್ಮ ಕ್ವಾಲಿಟಿನ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಯಾರ್ಯಾರು ಹಾಕೊತಾರೆ. ಆದರೆ ನಾವು ಹೇಳ್ತೀವಿ ನಮ್ಮ ಕ್ವಾಲಿಟಿ ಎಕ್ಸಲೆಂಟ್ ಅಂತೇಳಿ. ಬಿಕಾಸ್ ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಬುಕ್ ಮಾಡ್ತೀರಾ ನೀವು. ಸೊ ಹಾಗಾಗಿ ಅದೇ ನಮಗೆ ಒಂದು ಖುಷಿ. ಸೊ ಬಾ ಈಚೆ ಬಾ, ಬಾಮ ಈಚೆ ಬಾ. ಸೊ ಈ ಕೇಜ್ದು ಡೋರ್ ತೆಗೆದುಬಿಟ್ಟು ಇನ್ಸೈಡಲ್ಲಿ ಇಟ್ಬಿಡೋದು ಅಷ್ಟೇ. ಈಗೆಲ್ಲ ಬಡ್ಸು ಬರುತ್ತೆ. ತೋರಿಸ್ತೀನಿ ತಾಳಿ ಒಂದೊಂದೇ ಬರ್ಡ್ಸನ್ನ ಬಾ. ಸೊ ನೋಡ್ತಾ ಇದ್ದೀರಾ ಡಬಲ್ ರೈಟ್ ಫ್ಯಾಕ್ಟ್ರು ಹೆಂಗಿದೆ ನೋಡಿ. ಕಲರ್ಸು ಸಖತ್ತಾಗಿದೆ. ಹೈಪರ್ ರೈಟ್ ಫ್ಯಾಕ್ಟ್ರ್ ವೆರೈಟಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಹೈಪರ್ ರೈಟ್ ಫ್ಯಾಕ್ಟ್ರ್ ಅಂತಾನೆ ತುಂಬ ಚೆನ್ನಾಗಿದೆ ಕಲರೇಷನ್ಸು. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನೋಡಿ ಇವಾಗ. ಇದು ಅಷ್ಟೇನೆ ಬ್ಲೂ ಕಲರು, ನೆಕ್ಸ್ಟ್ ಲೆವೆಲ್ ಕಲರೇಷನ್. ಅದು ಸಖತ್ತಾಗಿದೆ ಬರ್ಡು. ನಮ್ಮಲ್ಲಿ ಎಲ್ಲ ಬರ್ಡ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಆ್ಯಕ್ಟಿವ್ ಆಗಿದೆ ನೋಡಿ. ಇದು ನಾರ್ಮಲ್ಸಲ್ಲಿ ಒಂದು ಬುಕ್ ಆಗಿದೆ, ಇನ್ನೊಂದು ಅವೈಲೇಬಲ್ ಇದೆ. ಆ್ಯಂಡ್ ನೋಡಿ ಇದು ಹೈಪರ್ ರೆಡ್ ಫ್ಯಾಕ್ಟರ್ ಹೆಂಗಿದೆ. ಸೊ ಎಲ್ಲ ಬರ್ಡ್ಸು ಅಷ್ಟೇ ಈ ಸಲ ಅಂತೂ ಎಕ್ಸಲೆಂಟ್ ಕಲರೇಷನ್ ಬಂದಿದೆ ನೋಡಿ. ಇದು ಆಲ್ರೆಡಿ ನೀರು ಮಾಡ್ಕೊಂಡಿದೆ ನೋಡಿ ಈಗ. ಎಲ್ಲ ಬರ್ಡ್ಸು ಅಷ್ಟೇ ಎಕ್ಸಲೆಂಟ್ ಕಲರೇಷನ್ಸು ಸಖತ್ತಾಗಿ ಬಂದಿದೆ ಒಂದೊಂದು ಬರ್ಡು ಕೂಡ. ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟೇಮಡ್ ಅಂದರೆ ಟೇಮಡ್ ಕ್ವಾಲಿಟಿ ನಮ್ಮಲ್ಲಿ ಸಿಗೋ ಥರ ನಿಮ್ಗೆ ಎಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಟೇಮ್ ಆಗಿರುತ್ತೆ ಬರ್ಡ್ಸು ನಮ್ಮಲ್ಲಿ. ಸೊ ನೋಡ್ತಾ ಇರ್ಬೋದು ಇವಾಗ ಹೆಂಗಿದೆ ಅಂಥೇಳಿ. 2 ಬ್ಲೂ ಸೀರೀಸ್ ಇದೆ, ಪೈನಾಪಲ್ ಕನ್ನೂರು ಹೈಪರ್ ರೈಟ್ ಫ್ಯಾಕ್ಟ್ರಿಗಳಿದೆ, ಅದು ಪೈನಾಪಲ್ ಕನ್ನೂರು ಹೈಪರ್ ರೈಟ್ ಫ್ಯಾಕ್ಟ್ರಿಗಳಿದೆ. ಈ ಸಲ ಸ್ಮಾಲ್ ಗನ್ನಸಲ್ಲಂತೂ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಕೂಡ ಅವೈಲೇಬಲ್ ಇದೆ. ಓಕೆ, ಮಾಸ್ಟರು, ಬೊಂಬಾಟ್ ಮಾಸ್ಟರು, ಸನ್ಕಾರ್ನರು ನೋಡ್ತಾ ಇದ್ದೀರಾ ನೋಡಿ. ಆಲ್ರೆಡಿ ಇದನ್ನ ಸಿಗಿಸ್ಕೊಂಡು ತೀಟ ಆಡ್ತಾ ಇದ್ದಿದ್ದು ಆಲ್ರೆಡಿ ಇದು. ಮಾಮ ಅದು ಯಾಕೆ ಅದ್ರ ಹತ್ರ ಹೋಗ್ತೀನಿ ನೀನು, ಸುಮ್ಮನಿರು. ಸೊ ನೋಡ್ತಾ ಇದ್ದೀರಾ ಎಷ್ಟು ಕ್ಲಾಸ್ ಆಗಿದೆ ಅಂತೇಳಿ ಬರ್ಡ್. ಇದು ಸನ್ಕಾರ್ನರು ಆಲ್ರೆಡಿ ಬುಕ್ ಆಗಿದೆ ಬರ್ಡು. ಸೊ 21 ಇಲ್ಲ 22ನೇ ತಾರೀಕು ಬಂದು ತೊಗೊಂಡೋಗ್ತಾರೆ ಬರ್ಡ್ನ. ಈ ರೀತಿ ಕ್ವಾಲಿಟಿ ಆದ ಸನ್ಕಾರ್ನರ್ಸ್ ನಮ್ಮ ಹತ್ರ ಸಿಗೋದು ನಿಮಗೆ. ಎಕ್ಸಲೆಂಟ್ ಕ್ವಾಲಿಟಿ, ಎಕ್ಸಲೆಂಟ್ ಕಲರೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಬನ್ನಿ ಇವಾಗ ಒಂದು ಆರಾಮಾಗಿ ಈಗ ಬರ್ಡ್ಗೆ ಊಟ ಮಾಡಿಸೋಣ. ಊಟ ಮಾಡಿಸೋರು ವೀಡಿಯೋ ಕೂಡ ನೀವು ನೋಡಿ, ತುಂಬ ಚೆನ್ನಾಗಿ ಒಂಥರ ಖುಷಿಯಾಗಿ ಇರುತ್ತೆ ಅಂತ ಹೇಳ್ತೀನಿ. ಓಕೆನಾ, ಬನ್ನಿ ಊಟ ಮಾಡ್ಸೋಣ. ಸೊ ಈಗ ನೀವು ನೋಡ್ತಾ ಇದ್ದೀರಾ ಫೀಡಿಂಗ್ ಮಾಡೋದು. ಸೊ ಒಬ್ಬನೇ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಕೊಂಡು ಫೀಡಿಂಗ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ, ಆದರೂ ಕೂಡ ಟ್ರೈ ಮಾಡ್ತಾಯಿದ್ದೀನಿ ಆರಾಮಾಗಿ. ಓಕೆನಾ. ಸೊ ನೀರು ನಾನು ಯೂಶ್ವಲಾಗಿ ಮನೇಲಿರುವಂಥ ನೀರನ್ನ ನಾನು ಯೂಸ್ ಮಾಡೋದು, ಫಿಲ್ಟರ್ ವಾಟ್ರನ್ನ. ಈಗ ಸ್ವಲ್ಪ ಬರ್ಡ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ವಾಟ್ರನ್ನ ಒಂದೇ ಸಲ ಕಾಯಿಸ್ಕೊಂಡ್ಬಿಡ್ತೀನಿ. ಸೊ ಹೊಸ ಬರ್ಡ್ಸು ಯೂಶ್ವಲಾಗಿ ಬಂದಾಗ ಫೀಡ್ ಮಾಡೋದು ತೊಗೊಳ್ಳೋದು ಸ್ವಲ್ಪ ನಿಧಾನ ಅದು, ಯಾಕಂದರೆ ಸ್ವಲ್ಪ ಹೆದರ್ಕೊಳ್ಳುತ್ತೆ, ಭಯಪಡುತ್ತೆ. ಸೊ ಆ ರೀತಿ ಆಗೋದು. ಇದು ನಮ್ಮದು ರಿಯೋಸ್ದು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. ಒಂದು ಡಬ್ಬಕ್ಕೆ ಹಾಕ್ಕೊಂಡು ಟೈಟ್ ಕಂಟೈನರ್ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ. ಸೊ ಇದನ್ನು ನಾನು ಆಲ್ಮೋಸ್ಟ್ ಎಲ್ಲ ಬರ್ಡ್ಸ್ಕೊಂಡು ಯೂಸ್ ಮಾಡೋದು. ಸೊ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಒಂದೊಂದೇ ಬರ್ಡ್ನ ತೊಗೊಂಡು ಒಂದೊಂದೇ ಬರ್ಡ್ನ ಫೀಡ್ ಮಾಡೋಣ. ಕಾದಿದೆ ನೀರು, ಆಫ್ ಮಾಡಿದ್ದಾಯಿತು. ಏನಂತ ಹೇಳಿದ್ರೆ ಲೂಕ್ ಫಾರ್ಮ್ ವಾಟ್ರ್ ಹಾಕಿದ್ರೆ ಸಾಕು, ತುಂಬ ಜಾಸ್ತಿ ಬಿಸಿ ಮಾಡೋದೇನು ಬೇಕಾಗಿಲ್ಲ. ಸೊ ಎಲ್ಲ ಬರ್ಡ್ಸೂ ಆರಾಮಾಗಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಂಗೆ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಒಂಥರ ಸರಳಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಬೇಕು ನೀಟಾಗಿ. ಪೇಷನ್ಸೇ ಮೇಯ್ನು ಈ ಬರ್ಡ್ ಫೀಲ್ಡಲ್ಲಿ, ಮೇಯ್ನ್ ಇರುತ್ತೆ ಪೇಷನ್ಸು. ಸೊ ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ನೀವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಒಂದೊಂದೇ ಬರ್ಡ್ ತೊಗೊಂಡು ನಿಧಾನಕ್ಕೆ ಫೀಡ್ ಮಾಡಬೇಕು, ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ಸೊ ಈ ರೀತಿ ಎಲ್ಲನೂ ನೋಡ್ಕೋಬೇಕು, ಆಗಲೇ ನೀವು ಬರ್ಡ್ ಫೀಲ್ಡಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಸುಮ್ಮನೆ ಈಗ ರೀಸೆಲ್ಲರ್ಗೆ ಶೋಕಿಗೆ ಅಂತ ತೊಗೊಂಡ್ಬಿಡ್ತಾರೆ, ಒಂದು 2 ದಿನ ಹ್ಯಾಂಡ್ ಫೀಡ್ ಮಾಡಿಬಿಟ್ಟು ರೀಸೆಲ್ ಮಾಡಿಬಿಡ್ತಾರೆ. ಸೊ ಈ ರೀತಿ ಎಲ್ಲ ಮಾಡಿದ್ರೆ ಅದ್ರ ಮೇಲೆ ಪ್ರೀತಿನೇ ಇಲ್ಲ ಅಂತಂದಾಗ ಏನು ಬಿಸ್ನೆಸ್ ಮಾಡಿ ಏನು ಮಾತಾಡಿ ಪ್ರಯೋಜನ? ನೋಡಿ, ಎಲ್ಲನೂ ಬರ್ಡ್ಸ್ ಎಲ್ಲನೂ ಊಟ ಮಾಡೋಕೆ ರೆಡಿ ಆಗ್ಬಿಟ್ಟಿದೆ ಎಲ್ಲ ಪೂರ್ತಿ. ಆಯಿತು, ಅಲೆ ಮೇಲೆ ಕೂತದೆ ಈಗ ಆಲ್ರೆಡಿ ಬಂದು. ಬಾ ಆಯ್ತು, ಬಾ ಓಕೆ. ಸೊ ವೈಟ್ ಫೇಸ್ ಕಾಕ್ಟೈಲು ಅದರಲ್ಲೇ ಬಾಕ್ಸಲ್ಲೇ ಫೀಡ್ ಮಾಡ್ತಾಯಿದ್ದೀನಿ.
ಮೊದಲನೇ ಸಲ ನೋಡೋಣ ಹೆಂಗೆ ತೊಗೊಳುತ್ತೆ ಅಂಥೇಳಿ. ತೊಗೋತಾ ಇದೆ. ಸೊ ಆ ಥರ ನಿಧಾನಕ್ಕೆ ಫೀಡ್ ಮಾಡಬೇಕು. ನಿಧಾನಕ್ಕೆ ಫೀಡ್ ಮಾಡಿದ್ರೆ ತೊಗೊಳುತ್ತೆ ಬರ್ಡ್ಸು. ಈ ಪೇಪರ್ಸ್ ಎಲ್ಲ ಏನಕ್ಕೆ ಹಾಕ್ತೀವಿ ಅಂತಂದರೆ, ನೀವು ಇರಿಟೇಷನ್ ಅಂತ ಅನ್ನಿಸ್ಬೋದು, ಬಟ್ ಅವುಗಳಿಗೆ ತುಂಬಾ ಬೆನಿಫಿಟ್ ಅದು. ಬಿಕಾಸ್ ಏನಾದರೂ ಒಂದು ಚೂರು ಗಲೀಜು ಮಾಡಿದ್ರು ಕೂಡ ಆರಾಮಾಗಿ ಅದು ಹೋಗಿ ಸೇರ್ಕೊಂಬಿಡುತ್ತೆ. ನೋಡಿ, ದೊಡ್ಡ ದೊಡ್ಡ ಬರ್ಡ್ಗಳು ಸುಮ್ಮನೆ ಇರೋದೇ ಇಲ್ಲ, ಫೀಡ್ ಮಾಡಿ ಮತ್ತನೇ ಇರ್ತವೆ, ಫೀಡ್ ಮಾಡಿ ಅಂತ. ತೊಮ್ಮ ಹೋಗಿ ಸಾಕು, ಹೋಗು ತೊಮ್ಮ ನೋಡಿ. ನಾನು ಯಾವ ಟ್ಯೂಬು ಯೂಸ್ ಮಾಡಲ್ಲ, ಏನೂ ಯೂಸ್ ಮಾಡಲ್ಲ. ಆರಾಮಾಗಿ ಇದರಲ್ಲೇ ಫೀಡ್ ಮಾಡೋದು. ಸಿರಿಂಜಲ್ಲಿ ನಾರ್ಮಲ್ ಸಿರಿಂಜ್ ಇದು. ಟ್ಯೂಬ್ಗೆಲ್ಲ ಯೂಸ್ ಮಾಡಿದ್ರೆ ಏನು ಗೊತ್ತಾ, ಸುಮ್ಮನೆ ಸಮಸ್ಯೆಗಳವೆಲ್ಲ ನನ್ನ ಬೈ. ನೀನು ಹೋಗಪ್ಪ ಆ ಕಡೆ, ಹೋಗಿ ಆಯ್ತಲ್ಲ ನಿಮ್ಮದು, ಹೋಗಿ. ಸೊ ಇನ್ನೊಂದು ವೈಟ್ ಫೇಸ್ ಕಾಕ್ಟೇಲ್ ತೊಗೊಂಡಿದ್ದೀನಿ. 5 ml ತೊಗೊತದ್ದು. ಸೊ ಫಸ್ಟ್ ಟೈಮ್ 5 ml ಒಂದೊಳ್ಳೆ ಇದು. ನೋಡಿ, ಇದು ಚೆನ್ನಾಗಿ ತೊಗೊತಾ ಇದೆ. ತೊಗೊಂಬ ಆರಾಮಾಗಿ ತಗೋ. ನೋಡಿ, ಮೇಯ್ನು ಪೇಷನ್ಸೇ ಮುಖ್ಯ ಅಂತ ಹೇಳಿದ್ನಲ್ಲ, ಇದೇ ಕಾರಣಕ್ಕೆ ನಾನು. ಯಾಕಂದರೆ ಅದೇನಾದರೂ ಉಲ್ಟಾ ಆಗ್ಬಿಟ್ರೆ, ರಿವರ್ಸ್ ಆಗಿಬಿಟ್ರೆ ಬರ್ಡ್ಸ್ ಹೊತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಫೀಡ್ ಮಾಡಬೇಕು. ಫಸ್ಟ್ ಟೈಮ್ ಪರವಾಗಿಲ್ಲ, 5 ml ತೊಗೊಳ್ಳಿ ಸಾಕು. ನಿಧಾನಕ್ಕೆ ಫೀಡ್ ಮಾಡಬೇಕು. ಯಾಕಂದರೆ ಅದು ಅದರ ಅಪ್ಪ ಅಮ್ಮನ ಫುಡ್ ಬಿಟ್ಟು ನಮ್ಮ ಹತ್ರ ಫುಡ್ ತೊಗೊತಾ ಇರುತ್ತೆ. ಆಗ ನಿಧಾನಕ್ಕೆ ಫೀಡ್ ಮಾಡಬೇಕು. ಸನ್ಕಾರ್ನ್ ಈಚೆ ತಗೊಳ್ಳೋಣ. ಸೊ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ, ಫೀಡ್ ಇಟ್ಟು ಮಾಡೋದಲ್ಲ. ಸೊ ನೋಡ್ಬೋದು ಆರಾಮಾಗಿ. ನೋಡಿ, ಫಸ್ಟ್ ಕ್ಲಾಸಾಗಿ ಫೀಡ್ ತೊಗೋತಾ ಇದೆ. 10 ml ಅಷ್ಟೇ. ಸೊ 10 mlಗಿಂತ ಜಾಸ್ತಿ ಎಲ್ಲ ನಾನು ಯಾವ ಬರ್ಡ್ಗೂ ಫೀಡ್ ಮಾಡಲ್ಲ. ಆರಾಮಾಗಿ ನಾನು ಇನ್ನೊಂದು 2-3 ಫೀಡ್ನ ಜಾಸ್ತಿ ಕೊಟ್ಟರು ಪರವಾಗಿಲ್ಲ. 10 mlನ ನಾನು ಎಕ್ಸಾಕ್ಟ್ ಮಾಡೋದು. ಸೊ 10 ml ಮಾಡಿದಾಗ ನಿಮಗೆ ಬರ್ಡ್ ಬಂದು ತುಂಬ ಹೆಲ್ತಿಯಾಗಿ ಆರಾಮಾಗಿರೋದು. ಸೊ ನೋಡ್ಬೋದು, ಆರಾಮಾಗಿ ತೊಗೊಳುತ್ತೆ ಅಷ್ಟೇ, ಸಿಂಪಲ್. ಸೊ ನೆಕ್ಸ್ಟ್ ಇದರಲ್ಲಿರೋ ಬರ್ಡ್ಸ್ಗೆಲ್ಲನೂ ನಾನು ಆಲ್ಮೋಸ್ಟ್ ಎಲ್ಲ ಇದರೊಳಗಡೆ ಫೀಡ್ ಮಾಡಿಬಿಡ್ತೀನಿ. ಸೊ ಬೆಳಗ್ಗೆ ಹೊತ್ತು ಮಾತ್ರ ಈಚೆಗಡೆ ಪ್ಲೇ ಹೋಮ್ ಅಂತೇಳಿ ಆಟ ಆಡೋದಕ್ಕೆ ಬಿಡ್ತೀನಿ. ನೋಡ್ತಾ ಇರ್ಬೋದು, ಇದರೊಳಗಡೆನೇ ನೀವು ನಂಬ್ತಿರೋ ಇಲ್ವೋ, ನೋಡ್ತಾ ಇರೋ ಇದರೊಳಗಡೆನೇ ನಾನು ಸೀಡ್ಸ್ನ ಕೂಡ ಇಡ್ತೀನಿ, ಸಾಫ್ಟ್ ಫುಡ್ನ. ನೋಡಿ, ಎಲ್ಲ ಕಚ್ಚಿ ಎಲ್ಲ ಪುಡಿ ಮಾಡಿಬಿಟ್ಟಿದೆ. ಏನಂತ ಹೇಳಿದ್ರೆ, ಇಷ್ಟು ಚಿಕ್ಕ ಬರ್ಡಿಂದಲೇ ನೀವು ಸೀಡ್ಸ್ ಇಟ್ಟು ತಿನ್ಸೋದಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಅದು ಹೋಗ್ತಾ ಏನೂ ಸಮಸ್ಯೆ ಇರಲ್ಲ ಸೆಲ್ಫ್ ಫೀಡಿಂಗ್ ತೊಗೊಳ್ಳೋವಂಥದ್ದು. ನೋಡ್ತಾ ಇರ್ಬೋದು, ಎಲ್ಲ ಆರಾಮಾಗಿ ಎಷ್ಟು ವೆಯ್ಟ್ ಮಾಡ್ತಿದೆ ಅಂತೇಳಿ. ಹೊಟ್ಟೆ ಹಸಿದ್ರೆ ಆರಾಮಾಗಿ ತೊಗೊಳುತ್ತೆ ಬರ್ಡ್ಸ್ಗಳು. ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿದ್ರೆ ತೊಗೊಳ್ಳೋದು ಅಷ್ಟೇ. ಸೊ ಹೊಟ್ಟೆ ಹಸಿದ್ರೆ ಇರೋ ಬರ್ಡ್ಸ್ಗೆ ಕೊಡ್ತೀವಿ ನಾವು. ಅಷ್ಟೇ. ನಾನು ಸೊ ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಒಂದು ಡೈಲಿ ರೊಟೀನ್ ಬಂದು ಈ ರೀತಿ ಇರುತ್ತೆ. ಇಷ್ಟೊತ್ತಾದಮೇಲೆ ಎಲ್ಲ ಫೀಡ್ ಗಿಡೆಲ್ಲ ಆದಮೇಲೆ ಆರಾಮಾಗಿ ಎಲ್ಲನೂ ಒಳಗಡೆ ಇಟ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ನಾನು ಹೋಗ್ತೀನಿ. ಸೊ ಈ ರೂಮ್ ಬಂದು ಹೀಗೆ ನಾನು ಪ್ರತಿದಿನವೂ ಅಷ್ಟೇ ನಾನು ಇಷ್ಟೇ ಟೆಂಪ್ರೇಚರ್ ಮೈಂಟೈನ್ ಆಗ್ತಿರುತ್ತೆ. ನೀವು ನೋಡ್ಬೋದು, ಸ್ವಲ್ಪ ಸೆಕೆ ಆಗ್ತಿದೆ ನನಗೂ ಕೂಡ. ಸೊ ಇಷ್ಟು ಟೆಂಪ್ರೇಚರ್ ಅಂತೂ ಬರ್ಡ್ಸ್ಗೆ ಬೇಕೇ ಬೇಕು. ಸೊ ಹಾಗಾಗಿ ನಾನು ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಟೈಮಲ್ಲೇ ನಾನು ಕಂಪ್ಲೀಟಾಗಿ ಕ್ಲೀನ್ ಕೂಡ ಮಾಡಿಬಿಡ್ತೀನಿ. ಸೊ ರಾತ್ರಿ ಹೊತ್ತು ಪೂರ್ತಿ ಸಂಪೂರ್ಣವಾಗಿ ಕ್ಲೀನ್ ಮಾಡೋದಕ್ಕೆ ರೆಸ್ಟ್ ಕೊಟ್ಬಿಟ್ಟ ಅಂತ ಹೇಳಿದ್ರೆ, ಇನ್ನು ಬೆಳಗ್ಗೆವರೆಗೂ ಯಾವುದೂ ಆರಾಮಾಗಿ ಎದ್ದೊಳೋದಾಗಲಿ ಮಾಡೋದಾಗಲಿ ಇರೋದಿಲ್ಲ, ಆರಾಮಾಗಿರುತ್ತೆ ಬರ್ಡ್ಸು. ಓಕೆನಾ? ಸೊ ನೀವು ನನ್ನ ಈ ಒಂದು ಫೀಡ್ ಮಾಡಿದಿರೋದೆಲ್ಲ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಬರ್ಡ್ಸ್ ಯಾರಿಗಾದರೂ ಬೇಕಿದ್ದಲ್ಲಿ, ಸ್ಟಾಕ್ ಅಪ್ಡೇಟ್ ವಿಡಿಯೋನು ಈ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿರುವಂಥ ಬರ್ಡ್ಸ್ ಯಾರಿಗಾದರೂ ಬೇಕಿದ್ದಲ್ಲಿ ನೀವು ನನ್ನನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಬರ್ಡ್ನ ನೀವು ಬುಕ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೀವು ನನ್ನ ಹತ್ರ ಬರ್ಡ್ನ ಬುಕ್ ಮಾಡ್ಕೋಬೋದು. ಸರಿನಾ? ಸೊ ಧನ್ಯವಾದಗಳು ಸ್ನೇಹಿತರೆಲ್ಲರಿಗೂ. ಶುಭರಾತ್ರಿ, ಶುಭ ದಿನ. ಥ್ಯಾಂಕ್ ಯು. ಧನ್ಯವಾದಗಳು.